ನಮಸ್ಕಾರ ಎಲ್ಲರಿಗೂ AVK ಡೈರೀಸ್ಗೆ ಸ್ವಾಗತ. ಸೊ ಈಗ ಹಲಸಿನಹಣ್ಣಿನ ಸೀಸನ್ ಆಗಿರೋದ್ರಿಂದ ನೀವು ಟ್ರೈ ಮಾಡಲೇಬೇಕಾಗಿರೋಂಥ ಒಂದು ರೆಸಿಪಿನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನಪ್ಪ ಅಂದರೆ 1 ಕಪ್ಪು ಹಲಸಿನಹಣ್ಣು, ನೆನೆಸಿಟ್ಟಿರೋ ಅಕ್ಕಿ 1 ಕಪ್ಪು, 1 ಕಪ್ಪು ಕಾಯಿ ತುರಿ, ಹಾಗೆ 1 ಕಪ್ಪು ಬೆಲ್ಲ. ನೀವು ಬೇಕಂದರೆ ಕಡಿಮೆ ಹಾಕ್ಕೊಬೋದು. ಹಾಗೆ ಒಳ್ಳೆ ಫ್ಲೇವರ್ ಕೊಡಲಿ ಅಂತ ಒಂದು 4ರಿಂದ 5 ಏಲಕ್ಕಿ ಕಾಯಿ. ಸೊ ಇಷ್ಟೆಲ್ಲ ಇಟ್ಕೊಂಡ್ರೆ ಸಾಕು. ನಾವು ತುಂಬ ಟೇಸ್ಟಿಯಾಗಿರೋಂಥ ಹಲಸಿನ ಕಡುಬು ಮಂಗಳೂರು ಸ್ಟೈಲಲ್ಲಿ ಮಾಡ್ಕೊಳ್ಬಹುದು. ಸೊ ಇದನ್ನು ನಾವು ಫಸ್ಟು ಎಲ್ಲ ಬೀಜಗಳನ್ನು ತಗೊಂಡ್ಬಿಟ್ಟು ನೀಟಾಗಿ ಒಂದು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಂಡು ಹಲಸಿನಹಣ್ಣನ್ನು ನಾವು ಮಿಕ್ಸಿ ಜಾರಲ್ಲಿ ತರತರಿಯಾಗಿ ರುಬ್ಕೊಬೇಕಾಗತ್ತೆ. ಸೊ ಈ ರೀತಿ ನೋಡಿ ನಾನು ಹೋಳುಗಳನ್ನು ಮಾಡ್ಕೊಂಡಿದ್ದೀನಿ. ಹೇಗಿದ್ರೂ ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ನೀವು ಜಾಸ್ತಿ ಸಣ್ಣ ಮಾಡ್ಕೊಳ್ಳೋದು ಬೇಕಿಲ್ಲ. ಸೊ ನೆಕ್ಸ್ಟ್ ಇದನ್ನು ನಾವು ಒಂದು ಜಾರಲ್ಲಿ ಹಾಕ್ಕೊಂಡು ತರತರಿಯಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ಹಲಸಿನಹಣ್ಣಲ್ಲಿ ತುಂಬ ಒಳ್ಳೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗೆಯೇ ಏನಪ್ಪ ಅಂದರೆ ಇದು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತೂ ರಿಚ್ ಆಗಿರುತ್ತೆ, ಒಳ್ಳೆಯದು ಹೆಲ್ತ್ಗೆ. ಆ್ಯಂಡ್ ಇದು ಕ್ಯಾನ್ಸರ್ ನಿರೋಧಕ ಗುಣ ಕೂಡ ಇದರಲ್ಲಿ ಇದೆ ಅಂತ ಕೆಲವು ರಿಸರ್ಚ್ ಹೇಳುತ್ತೆ. ಹಾಗಾಗಿ ಹಲಸಿನಹಣ್ಣು ಯಾವುದೇ ಸೀಸನಲ್ ಫ್ರೂಟ್ಸ್ ಇರಲಿ, ನಿಮಗೆ ಸಿಕ್ಕರೆ ತಪ್ಪದೆ ತಂದು ಆ ಸೀಸನಲ್ಲಿ ಸಿಗುವಂಥ ಹಣ್ಣುಗಳನ್ನು ಚೆನ್ನಾಗಿ ತಿನ್ನಿ. ಆ್ಯಂಡ್ ಅದು ತುಂಬ ಹೆಲ್ತ್ಗೆ ಒಳ್ಳೆಯದು. ಸೊ ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ಅದೇ ಜಾರ್ಗೆ ನಾನು 1 ಕಪ್ ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. 1 ಕಪ್ ಅಕ್ಕಿಯನ್ನು ಹಾಕ್ಕೊಂಡು ಅದು ಕೂಡ ಅಕ್ಕಿನ ಒಂದು ಸ್ವಲ್ಪ ತರಿಯಾಗೆ ರುಬ್ಕೊಳ್ಳಿ. ತುಂಬ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ನಾನು ಒಂದು 3 to 4 ಅವರ್ಸ್ ನೆನೆಸಿಟ್ಕೊಂಡ್ರೆ ಸಾಕು. ಅಥವಾ ನೀವು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆಗೆ ಬೇಕಿದ್ರೂ ಮಾಡ್ಕೊಬಹುದು. ಆ್ಯಂಡ್ ಇದಕ್ಕೆ ನಾನು ನೆಕ್ಸ್ಟು 1 ಕಪ್ ಕಾಯಿ ತುರಿಯನ್ನು ಹಾಕ್ಕೊತೀನಿ. ಇದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ನಂತರ ಅದಕ್ಕೆ ಕಾಯಿ ತುರಿಯನ್ನು ಹಾಕ್ಕೊಂಡು ಇಲ್ಲಿ ಬೆಲ್ಲನ ನಾನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಬೆಲ್ಲ ನೀವು ಬೇಕಂದರೆ ಪೂರ್ತಿಯಾಗಿ ಹಾಕ್ಕೊಬೋದು. ಹಲಸಿನಹಣ್ಣು ಸ್ವೀಟಾಗಿದ್ದರೆ ಅದನ್ನು ಸ್ವಲ್ಪ ಕಡಿಮೆ ಹಾಕ್ಕೊಬೋದು. ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಒಳ್ಳೆ ಫ್ಲೇವರ್ ಕೊಡಲಿ ಅಂತ ಒಂದು 4 ಏಲಕ್ಕಿ ಮೊದಲೇ ಹೇಳ್ದಿರೋ ಹಾಗೆ. ಸೊ ಅದನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಬೇಕಾಗಿರುವಂತಹ ಬ್ಯಾಟರ್ ರೆಡಿ ಆಗುತ್ತೆ. ಇದು ತುಂಬ ನುಣ್ಣಗೆ ಬೇಡ, ತರತರಿಯಾಗಿಯೇ ಇರಲಿ. ಸೊ ಈ ಬ್ಯಾಟರನ್ನು ನಾವು ನೆಕ್ಸ್ಟು ಒಂದು ಕಂಟೈನರ್ಗೆ ತೊಗೊಂಡು ಹಾಕೊಂಡ್ಬಿಟ್ಟು ನಾವು ಹೇಗೆ ಇಡ್ಲಿಯನ್ನು ಮಾಡೋವಾಗ ಒಂದು ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ಬೇಯಿಸ್ಕೊತೀವೋ ಅದೇ ಥರ ಮಾಡಬೇಕು. ಏನಪ್ಪ ಅಂದರೆ ಇದಕ್ಕೆ ನಮಗೆ ಹಲಸಿನ ಎಲೆ ಅಥವಾ ನಾವು ಅರಿಶಿಣದ ಎಲೆ ಸಿಗುತ್ತೆ, ಅಥವಾ ಬಾಳೆ ಎಲೆ, ಈ 3ರಲ್ಲಿ ಯಾವುದಾದ್ರೂ ಒಂದು ಎಲೆಯನ್ನು ತೊಗೊಂಡ್ಬಿಟ್ಟು ನಾವು ಅದರ ಮೇಲೆ ಈ ಬ್ಯಾಟರನ್ನು ಹಾಕಿ ನೆಕ್ಸ್ಟ್ ಅದನ್ನು ಹಬೆಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ನಮಗೆ ಕಡುಬಿಗೆ. ಆ್ಯಂಡ್ ಇದು ಕೂಡ ಎಕೋ ಫ್ರೆಂಡ್ಲಿ ವೇಯಲ್ಲಿ ಮಾಡ್ದಂಗೆ ಆಗುತ್ತೆ ಎಲೆಗಳು. ಆ್ಯಂಡ್ ಇದು ಯಾವುದೇ ಝೀರೋ ವೇಸ್ಟೇಜು, ನಾವು ಯಾವುದೇ ಪ್ಲಾಸ್ಟಿಕ್ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಬಾಳೆ ಎಲೆಯನ್ನು ನೀಟಾಗಿ ತೊಳೆದು ಅದನ್ನು ಒರೆಸ್ಕೊಂಡು ಅದಕ್ಕೆ ತುಪ್ಪ ಸವರಿ ಈ ರೀತಿಯಾಗಿ ಹಾಕ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೋತಾ ಇದ್ದೀನಿ ಒಂದೊಂದೇ. ಸೊ ಒಂದು 15ರಿಂದ 20 ನಿಮಿಷ ನೀವು ಇದನ್ನು ಹಾಕಿಬಿಟ್ಟು ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ನಮಗೆ ಕಡುಬು ರೆಡಿ ಆಗುತ್ತೆ. ಸೊ ಅದರ ಮೇಲೆ ನೋಡಿ ಈ ರೀತಿ ಇಟ್ಟಿದ್ದೀನಿ ನಾನು. 20 ನಿಮಿಷ ನಮಗೆ ಬೇಯಿಸ್ಕೊಬೇಕಾಗುತ್ತೆ. 20 ನಿಮಿಷ ಆದಮೇಲೆ ತೆಗೆದ್ರೆ ನಮಗೆ ಬಿಸಿ ಬಿಸಿ ಆಗಿರುವಂತಹ ಕಡುಬು ತುಂಬ ಟೇಸ್ಟಿಯಾಗಿ ನಮ್ಮ ಮನೆ ತುಂಬ ಹಲಸಿನಹಣ್ಣಿಂದು ಮತ್ತು ಈ ಬಾಳೆ ಎಲೆಯಲ್ಲಿ ಮಾಡಿರೋದ್ರಿಂದ ಒಂದು ಒಳ್ಳೆ ಘಮ ಇತ್ತು ಮನೆಯಲ್ಲಿ ಮಾಡಿದಾಗ. ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಟೇಸ್ಟ್ ನೋಡಿ ತಿಂದು ಎಲ್ಲರಿಗೂ ಮನೆಯಲ್ಲಿ ಮಾಡಿಕೊಡಿ ನೀವು ಕೂಡ ಅಂತ ಹೇಳ್ತಾ, ಹೀಗೆ ನಾನು ತುಪ್ಪ ಹಾಕ್ಕೊಂಡು ಅದರ ಮೇಲ್ಗಡೆ ತಿಂದರೆ ಆಹಾ ಸೂಪರಾಗಿತ್ತು. ಪ್ಲೀಸ್ ಟ್ರೈ ಮಾಡಿ ಎಲ್ಲರೂ. ಥ್ಯಾಂಕ್ ಯು. ಹೀಗೆ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ಥರದ ಹೆಲ್ದಿ ರೆಸಿಪಿ, ಟೇಸ್ಟಿ ರೆಸಿಪೀಸ್ಗೆ AVK ಡೈರೀಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.